ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 9ನೇ ದಿನ. ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಹೋಗುತ್ತೆ, ಇವತ್ತು ನಾನು ಏನೇನು ತೊಗೋತೀನಿ, ಯಾವ ರೀತಿ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ಸ್ವಲ್ಪ ಬಿಸಿನೀರು ಕೂಡ ಕಾಸ್ಕೊಂಡು ಕುಡಿಯೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಮಕ್ಕಳನ್ನು ಕೂಡ ಸ್ಕೂಲಿಗೆಲ್ಲ ಕಳಿಸಿ ಇವಾಗ 8 ಗಂಟೆಗೆ ನಾನು ವಾಕಿಂಗ್ ಕೂಡ ಬಂದಿದ್ದೀನಿ. ನಾನು ಎವ್ರಿ ಡೇ 8 ಗಂಟೆಗೆ ವಾಕಿಂಗ್ ಕೂಡ ಬರ್ತೀನಿ. ಅದು ಆದಮೇಲೆ ಒಂದು 20 ನಿಮಿಷ ಎಕ್ಸಸೈಸ್ ಕೂಡ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಬಂದು ಇವಾಗ ಆಲ್ಮೋಸ್ಟ್ 9:20 ಆಗಿದೆ ಟೈಮು. ಇವಾಗ ಸ್ವಲ್ಪ ಡಿಟಾಕ್ಸಿಂಗ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಚಕ್ಕೆ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಬಾಯ್ಲ್ ಮಾಡ್ಕೊತೀನಿ ಅಷ್ಟೇ. 2ರಿಂದ 5 ನಿಮಿಷದ ಒಳಗಡೆ ಅಷ್ಟೇ ಬಾಯ್ಲ್ ಮಾಡ್ಕೊಂಡು ಬಿಡ್ತೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಒಂದು 4ರಿಂದ 5 ಬಾದಾಮಿ ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ತೊಗೋತೀನಿ. ನಾನು ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸನ್ನು ನಾನು ಬೆಳಿಗ್ಗೆ ಎದ್ದು ನೆನೆಸ್ಕೊಂಡು ಇಟ್ಕೊಂಡಿರ್ತೀನಿ. ನೈಟೇ ನೆನೆಯೋಕೆ ಇಟ್ಟಿರ್ತೀನಿ, ಬೆಳಿಗ್ಗೆ ಎದ್ದು ತೊಗೋತೀನಿ. ನೀವು ಒಣ ದ್ರಾಕ್ಷಿ ಆಯಿತು, ಇಲ್ಲಾಂದರೆ ಗೋಡಂಬಿ, ಬಾದಾಮಿ, ಇಲ್ಲಾಂದರೆ ಶೇಂಗಾ ಬೀಜ, ಕಡಲೆಕಾಳು ಏನಾದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ನ ಆಯಿತು ಇಲ್ಲಾಂದರೆ ಕಾಳುಗಳನ್ನಾಯಿತು ನೈಟೇ ನೆನೆಯಿಟ್ಬಿಡಿ. 1 ಸ್ಪೂನಷ್ಟು ತೊಗೊಳ್ಳಿ ಸಾಕು. ಒಂದು 5ರಿಂದ 10 ಇದ್ದರೆ ಕಾಳುಗಳು ಸಾಕು. ಒಂದು ಡ್ರೈ ಫ್ರೂಟ್ಸ್ ಕೂಡ ಒಂದು 4ರಿಂದ 5 ಡ್ರೈ ಫ್ರೂಟ್ಸ್ ಇದ್ರೂ ಸಾಕು. ಅದನ್ನು ನೀರಲ್ಲಿ ನೆನೆಸಿಟ್ಬಿಡಿ ನೈಟೇ. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಾವು ಈ ಥರ ತೊಗೊಂಡಾಗ ಅದು ನಮ್ಮ ಕೂದಲಿಗಾಯಿತು, ನಮ್ಮ ಸ್ಕಿನ್ಗೆ, ಹಾಗೆ ನಮಗೆ ಎನರ್ಜಿ ಕೊಡುತ್ತೆ. ಈ ಥರ ನಾವು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ನಾವು ವಾಕಿಂಗು ಮತ್ತು ವರ್ಕೌಟ್ ಎಲ್ಲ ಮಾಡ್ತೇವಲ್ವ, ನಮಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಇರೋ ಫುಡ್ಡುಗಳನ್ನು ನಾವು ಜಾಸ್ತಿ ತೊಗೊಂಡಾಗ ನಮಗೆ ಯಾವುದೇ ರೀತಿಯಾದ ಸುಸ್ತಾಯಿತು ಇಲ್ಲಾಂದರೆ ತಲೆ ಸುತ್ತೋದಾಯಿತು ಈ ಥರದ್ದು ಯಾವುದೂ ಆಗೋಲ್ಲ. ಹಾಗಾಗಿ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಜಾಸ್ತಿ ತೊಗೋಬೇಕು. ನಾವು ಊಟದ ಜೊತೆ ಸೇವನೆ ಮಾಡಿರೋದು ನಮಗೆ ಅಷ್ಟು ಬೇಗ ನಮ್ಮ ಬಾಡಿಗೆ ಎಫೆಕ್ಟ್ ಆಗೋಲ್ಲ. ನಾವು ಈ ಥರ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಅದು ನಮಗೆ ಬೇಗ ನಮ್ಮ ಬಾಡಿಗೆ ರೀಚ್ ಆಗುತ್ತೆ. ಹಾಗಾಗಿ ನಮಗೆ ಅದು ಕೂದಲು ಹೇರ್ ಫಾಲ್ ಎಲ್ಲ ಆಗ್ತಾ ಇರುತ್ತಲ್ಲ, ಅದು ತುಂಬ ಕಂಟ್ರೋಲ್ ಆಗುತ್ತೆ. ಹಾಗೆ ನಮ್ಗೆ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗಿ ಬರುತ್ತೆ. ನಾವು ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀವಿ. ಈ ಥರ ನಾವು ಡ್ರೈ ಫ್ರೂಟ್ಸ್ಗಳನ್ನು ನೀರಲ್ಲಿ ಎಲ್ಲ ನೆನೆಸಿಟ್ಬಿಟ್ಟು ತಿನ್ನೋದ್ರಿಂದ, ಕಾಳುಗಳನ್ನು ಕೂಡ ನಾವು ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ಸಿನಮನ್ ವಾಟರ್ ಕೂಡ ತೊಗೊಂಡೆ. ಅದ್ರ ಜೊತೆಗೆ ಒಂದು 4ರಿಂದ 5 ನೆನೆಸಿರೋ ಬಾದಾಮಿ ಕೂಡ ತಿನ್ಕೊಂಡೆ. ಅದು ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಆ್ಯಪಲ್ ಕೂಡ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇದೇ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ಯಾಕಂದರೆ ನಾನು 2 ಡೇಸಿಂದನೂ ನಂದು ಡಯೆಟನ್ನು ನಾನು ಸರಿಯಾಗಿ ಫಾಲೋ ಅಪ್ ಮಾಡ್ಕೊಂಡು ಬಂದಿಲ್ಲ. ಯಾಕಂದರೆ ನಂದು ಹಲ್ಲು ಪೇನ್ ಇರೋದ್ರಿಂದ ಹಾರ್ಟಾಗಿ ಇರೋದನ್ನು ತಿನ್ನೋಕ್ಕಾಗ್ತಾ ಇರಲಿಲ್ಲ, ಸಾಫ್ಟಾಗಿರೋದನ್ನೇ ತಿನ್ನಬೇಕು ಅಂತ ಹೇಳಿದರು. ಹಾಗಾಗಿ ನಾನು ರೈಸನ್ನೇ ಜಾಸ್ತಿ ತೊಗೊಂಡಿರೋದ್ರಿಂದ ಇವತ್ತು ಸ್ವಲ್ಪ ಕರೆಕ್ಟಾಗಿ ಡಯೆಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಬೆಳಿಗ್ಗೆ ಒಂದು ಆ್ಯಪಲ್ ಮಾತ್ರ ತೊಗೊಂಡಿದ್ದೀನಿ. ನೀವು ಆ್ಯಪಲ್ಲೇ ತಿನ್ನಬೇಕು ಅಂತ ಏನಿಲ್ಲ, ನೀವು ಎಷ್ಟಾದರೆ ನೀವು ಖಂಡಿತ ಒಂದು ಆ್ಯಪಲ್ ತೊಗೋಬೋದು. ಇದ್ರ ಜೊತೆಗೆ ಬೇಕಾದರೆ ನೀವು 2 ಬಾಯ್ಲ್ ಎಗ್ ಕೂಡ ತೊಗೋಬೋದು. ನಾನು ಬರೀ ಒಂದು ಆ್ಯಪಲ್ ತೊಗೋತಾ ಇದ್ದೀನಿ. ಇಲ್ಲಾಂದರೆ ನೀವು ಏನಾದರೂ ಬ್ರೇಕ್ಫಾಸ್ಟ್ ಏನಾದರೂ ನಿಮ್ಮ ಮನೆಯಲ್ಲಿ ಮಾಡಿದರೆ ನೀವು ಬೆಳಿಗ್ಗೆ ಟೈಮು ಅದನ್ನೇ ತೊಗೋಬೋದು. ಇದನ್ನು ನಾನು ಒಂದು ಆ್ಯಪಲನ್ನು ನಾನು 10 ಗಂಟೆಗೆ ತೊಗೊಂಡಿರೋದು. ಆದಷ್ಟು ಬೆಳಿಗ್ಗೆ ಟೈಮು ಡ್ರೈ ಫ್ರೂಟ್ಸನ್ನ ಮತ್ತು ಫ್ರೂಟ್ಸನ್ನ ತೊಗೊಳ್ಳೋದನ್ನ ಜಾಸ್ತಿ ಅಭ್ಯಾಸ ಮಾಡ್ಕೊಳ್ಳಿ. ನೈಟ್ ಟೈಮ್ ಆಯಿತು, ಸಾಯಂಕಾಲ ಟೈಮ್ ಆಯಿತು, ಫ್ರೂಟ್ಸು ಡ್ರೈ ಫ್ರೂಟ್ಸ್ ಐಟಮ್ಸ್ ಆಯಿತು ಯಾವುದನ್ನು ತೊಗೊಳಕ್ಕೆ ಹೋಗಬೇಡಿ. ನಾವು ಆದಷ್ಟು ಸಾಯಂಕಾಲ ಸೊಪ್ಪು ಮತ್ತು ತರಕಾರಿ ಊಟನ ಜಾಸ್ತಿ ತೊಗೋಬೇಕು. ಬೆಳಗ್ಗೆ ಟೈಮ್ ನಾವು ಜಾಸ್ತಿ ಫ್ರೂಟ್ಸ್ನ ಮತ್ತು ಯಾಕೆಂದರೆ ನಮ್ಮದು ಇಡೀ ನೈಟ್ ಎಲ್ಲ ಫುಲ್ ನಮ್ಮದು ಎಂಟಿ ಸ್ಟಮಕ್ ಇರುತ್ತಲ್ವ, ನಾವು ಯಾವುದೇ ರೀತಿ ಫುಡ್ಡು ಏನೂ ತೊಗೊಂಡಿರೋದಿಲ್ಲ. ನಾವು ಸಡನ್ನಾಗಿ ಜಾಸ್ತಿ ತಿನ್ನೋದಾಯಿತು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಲಿಮಿಟಲ್ಲಿ ಜಾಸ್ತಿ ಬೆಳಿಗ್ಗೆ ಎದ್ದು ನಾವು ಹಣ್ಣು ತಿನ್ನೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಟ್ಟಿರೋ ಹುರುಳಿಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮೊಳಕೆ ಬಂದಿತ್ತು, ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಚಿಕ್ಕದಾಗಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಜಾಸ್ತಿ ದೊಡ್ಡದೇನಿಲ್ಲ, ನಾರ್ಮಲ್ ಸೈಜ್ ಬರುತ್ತಲ್ಲ ಆ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ
ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿನ, ಚಿಲ್ಲಿ ಪೌಡರ್ ಹಾಗೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಆಲ್ರೆಡಿ ಮೊಳಕೆ ಕಟ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕಾಳನ್ನು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಕೂಡ ನಾನು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಇದು ಬೇಕು ಅಂದರೆ ನೀವು ಸ್ಟೀಮಲ್ಲೇ ಅಂದರೆ ಒಂದು ಏನಾದರೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ಅದು ಅಷ್ಟೇ ಬೇಯಿಸ್ಕೋಬೋದು. ಇಲ್ಲಾಂದರೆ ನಿಮಗಿಲ್ಲ ಜಾಸ್ತಿ ಬೇಯಬೇಕು ಅಂತ ಏನಾದರೂ ಇದ್ದರೆ ಸ್ವಲ್ಪ ನೀರು ಜಾಸ್ತಿ, ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ನಂದು ಹಲ್ಲು ಪ್ಲೇನ್ ಇರೋದ್ರಿಂದ ಇದು ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅಂತ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡ್ಕಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದರೆ ಇದು ಕೂಡ ರೆಡಿ ಆಗಿದೆ. ನೀವು ಬೇಕಂದರೆ ನೀರಿನ ಅಂಶ ಇನ್ನೂ ಸ್ವಲ್ಪ ಇರಬೇಕು ಅಂದರೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ತೊಗೋಬೋದು. ಇಲ್ಲ ಸ್ವಲ್ಪ ನೀರು ಫುಲ್ ಡ್ರೈ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಂಡು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆಗೆ ಒಂದು ಚಪಾತಿ ತೊಗೊಂಡಿದ್ದೀನಿ. ಚಪಾತಿಗೆ ನಾನು ಎಣ್ಣೆ ಹಚ್ಕೋತಾ ಇಲ್ಲ, ಹಾಗೆ ಚಪಾತಿನ ಬೇಯಿಸ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಚಪಾತಿ ತೊಗೊಂಡಿರೋದು. ಹಾಗೆ ನಾನು ಏನು ಪಲ್ಯ ಮಾಡ್ಕೊಂಡಿದ್ನಲ್ವ ಆಲ್ರೆಡಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇವಾಗ ಇನ್ನೂ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲನೂ ಸೌತೆಕಾಯಿ ಮತ್ತು ಟೊಮೆಟೊನ ಕೂಡ ಕಟ್ ಮಾಡ್ಕೊಂಡು ಬಿಡೋಣ ಅದನ್ನು ಕೂಡ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಮಧ್ಯಾಹ್ನ ಊಟನ ಆಲ್ಮೋಸ್ಟ್ 2 ಗಂಟೆ ಒಳಗಡೆ ಮುಗಿಸ್ಕೊಂಡು ಬಿಡ್ತೀನಿ. 10 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ಮಾಡಿದರೆ 2 ಗಂಟೆಗೆ ನಾನು ಊಟ ಮಾಡ್ಕೋತೀನಿ. ಮಧ್ಯದಲ್ಲಿ ಏನಾದರೂ ನನಗೆ ಹಸಿವಾದರೆ ಸ್ವಲ್ಪ ಬಿಸಿನೀರು ಕೂಡ ಕುಡ್ಕೋತೀನಿ. ಹಾಗೆ ಇಲ್ಲಾಂದರೆ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಎಲ್ಲನೂ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಡ್ರೈ ಫ್ರೂಟ್ಸ್ನ 2 ಡ್ರೈ ಫ್ರೂಟ್ಸ್ ಮಾತ್ರ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಇಲ್ಲಾಂದರೆ ಏನಾದರೂ ಬನಾನಾ ಇದ್ದರೆ ಏನಾದರೂ ಫ್ರೂಟ್ಸ್ ಇದ್ದರೆ ತೊಗೋತೀನಿ. ಮಧ್ಯೆ ಏನಾದರೂ ಹಸಿವಾದರೆ ನಿಮಗೆ ಖಂಡಿತ ಲಾಂಗ್ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ನಿಮಗೆ ಮಧ್ಯೆ ಏನಾದರೂ ಹಸಿವಾಗೇ ಆಗುತ್ತೆ. 2 ಅವರ್ಸಿಗೆ ಒಂಥರ ಏನಾದರೂ ಹಸಿವಾದರೆ ಒಂದು ಕ್ಯಾರೆಟ್ ತಿನ್ಬೋದು, ಒಂದು ಸೌತೆಕಾಯಿ. ಏನು ಬೇಡ ಅಂದರೆ ನಿಮಗೆ ಪ್ಲೇನ್ ಹಾಲು ಕೂಡ ಕುಡಿಬೋದು. ಆದರೆ ನೀವು ಅದಕ್ಕೆ ಶುಗರು ಏನೂ ಹಾಕ್ಕೊಳ್ಳೋಂಗಿಲ್ಲ, ಪ್ಲೇನ್ ಆಗಿರಬೇಕು ಹಾಲು, ಅದನ್ನು ತೊಗೋಬೋದು. ಇವಾಗ ನೋಡಿ ನಾನು ಒಂದು ಚಪಾತಿ ತೊಗೊಂಡಿದ್ದೀನಿ. ನಾನೇನು ಪಲ್ಯ ಮಾಡ್ಕೊಂಡಿದ್ನಲ್ಲ ಆಲ್ರೆಡಿ ಆ ಪಲ್ಯ ಕೂಡ ತೊಗೊಂಡಿದ್ದೀನಿ. ಆದರೆ ನಿಮ್ಮದು ಚಪಾತಿ ಒಂದಿದ್ದರೆ ನಿಮ್ಮದು ಪಲ್ಯ ಜಾಸ್ತಿನೇ ಇರಬೇಕು ಕ್ವಾಂಟಿಟಿಯಲ್ಲಿ. ನಮ್ಮದು ತಟ್ಟೆಯಲ್ಲಿ ನಾವೇನು ಸ್ಯಾಲೆಡ್ ತೊಗೊಂಡಿರ್ತೀವಲ್ಲ ಅದು ಆಯಿತು, ಪಲ್ಯ ಆಯಿತು, ಅದು ಕ್ವಾಂಟಿಟಿ ಜಾಸ್ತಿ ಇರಬೇಕು. ನಾವು ರೈಸ್ ತೊಗೊಂಡಿದ್ರೆ ಚಪಾತಿನಾದರೂ ತೊಗೊಂಡಿರಲಿ ಅದ್ರದ್ದು ಕ್ವಾಂಟಿಟಿ ಕಡಿಮೆ ಇರಬೇಕು. ಯಾಕಂದರೆ ನಮ್ಮದು ರೈಸಲ್ಲಾಯಿತು ಇವಾಗ ಚಪಾತಿಯಲ್ಲಾಯಿತು ಅದರಲ್ಲಿ ಶುಗರ್ ಕಂಟೆಂಟ್ ಕಾರ್ಬೋಹೈಡ್ರೇಟ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವಾಗ ನಮ್ಗೆ ಆಪ್ಷನಲ್ಲಿ ಇರೋದೇ ಅದು, ನಾವು ರೈಸ್ ತೊಗೋಬೇಕು, ಇಲ್ಲಾಂದರೆ ಚಪಾತಿ ತೊಗೋಬೇಕು, ಮುದ್ದೆ ಮತ್ತು ರೋಟಿ ತೊಗೋಬೇಕು. ಹಾಗಾಗಿ ನಾವು ಅದ್ರ ಜೊತೆ ಏನು ಯೂಸ್ ಮಾಡ್ತೀವಲ್ಲ ಪಲ್ಯ ಆಯಿತು, ತರಕಾರಿಗಳನ್ನೇ ಆಯಿತು, ಅದರದ್ದು ಕ್ವಾಂಟಿಟಿ ನಮ್ಮದು ಜಾಸ್ತಿ ಇದ್ದಾಗ ನಮ್ಮದು ಹೊಟ್ಟೆ ಫುಲ್ ಆಗುತ್ತೆ. ನೋಡಿ ನಾನು ಇಷ್ಟೇ ಇರೋದು ಇವತ್ತಿನ ಮಧ್ಯಾಹ್ನ ಊಟ. ನಂದು ಚೆನ್ನಾಗಿತ್ತು, ಪಲ್ಯ ಕೂಡ ತುಂಬ ಚೆನ್ನಾಗಾಗಿತ್ತು. ಒಂದು ಚಪಾತಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಎಣ್ಣೆ ಏನು ಯೂಸ್ ಮಾಡಿಲ್ಲ, ಹಾಗೆ ಬೇಯಿಸ್ಕೊಂಡಿದ್ದೀನಿ. ನಾನು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕ ಟೊಮೆಟೊ ಆದರೆ ನೀವು ಒಂದು ಫುಲ್ ತೊಗೋಬೋದು, ದೊಡ್ಡ ಸೈಜ್ ಇರೋದ್ರಿಂದ ನಾನು ಒಂದು ಅರ್ಧ ತೊಗೊಂಡಿದ್ದೀನಿ. ಇದನ್ನು ನಾನು ಮಧ್ಯಾಹ್ನ 1:30-2 ಗಂಟೆ ಒಳಗಡೆ ಊಟ ಮಾಡ್ಕೊಂಡ್ಬಿಡ್ತೀನಿ. ನಾವು ಸಾಲಡ್ಗಳನ್ನು ಯಾಕೆ ಜಾಸ್ತಿ ತಿನ್ನಬೇಕು ಅಂದರೆ ಅದರಲ್ಲಿ ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಅದು ಎಷ್ಟೇ ತಿಂದ್ರೂ ನಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗೆ ನಮ್ಮ ಹೊಟ್ಟೆ ಕೂಡ ಫುಲ್ ಆಗುತ್ತೆ. ನಾವು ಕ್ಯಾಲೋರೀಸು ಜಾಸ್ತಿ ಇರೋದನ್ನು ತಿಂದಾಗ ಅದು ಹೊಟ್ಟೆನೂ ಫುಲ್ ಆಗೋಲ್ಲ. ಹಾಗೆ ನಮಗೆ ಏನಾಗ್ಬಿಡುತ್ತೆ, ಫ್ಯಾಟ್ ಕಂಟೆಂಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಆದಷ್ಟು ನಾವು ಕ್ಯಾಲೋರೀಸ್ ಇರೋ ಕಡಿಮೆ ತಿನ್ನಬೇಕು. ಟೊಮೆಟೊ ಆಯಿತು, ಈ ಥರ ಸೌತೆಕಾಯಿ, ಕ್ಯಾರೆಟು, ಇದರಲ್ಲಿ ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ. ಅದನ್ನು ನಾವು ಪ್ರತಿದಿನ ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಡಿನ್ನರ್ಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದೇ ಅರ್ಧ ನಮಗೆ ಫ್ಯಾಟ್ ಫುಲ್ ಆಗಿಬಿಡುತ್ತೆ. ಆವಾಗ ನಮಗೆ ಮಧ್ಯದಲ್ಲಿ ಏನೂ ಹಸಿವಾಗೋದಿಲ್ಲ. ನಾನು ನೈಟು ಊಟಕ್ಕೆ ನಾನು ಏನು ಮೊಳಕೆ ಕಟ್ಟಿದ್ದು ಕಾಳು ಮಾಡ್ಕೊಂಡಿದ್ನಲ್ವ ಮಧ್ಯಾಹ್ನ, ಅದು ಸ್ವಲ್ಪ ಮಿಕ್ಕೋಗಿತ್ತು. ಅದಕ್ಕೇ ನಾನು ಒಂದು ಕ್ಯಾರೆಟು ಮತ್ತು ಅರ್ಧ ಸೌತೆಕಾಯಿ, ನಾನು ಮಧ್ಯಾಹ್ನ ಏನು ಅರ್ಧ ಸೌತೆಕಾಯಿ ತಿಂದಿದ್ನಲ್ವ, ಇನ್ನು ಅರ್ಧ ನಾನು ನೈಟಿಗೆ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಏನು ಮೊಳಕೆ ಕಟ್ಟಿರೋ ಪಲ್ಯ ಜೊತೆ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಪಲ್ಯನ. ಇನ್ನು ಅರ್ಧ ಬೌಲಷ್ಟು ನಾನು ಕ್ಯಾರೆಟು ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1 ಬೌಲಷ್ಟು ನಾನು ಸಲಾಡ್ ಥರ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದನ್ನು ನಾನು 7:30ಗೆ ತೊಗೊಂಡಿರೋದು, ಡಿನ್ನರ್ ಮುಗಿಸ್ಕೊಂಡೆ. ಆಮೇಲೆ ನಾನು 8:30-9 ಗಂಟೆಗೆ ಇವತ್ತು ನಾನು ಜೀರಾ ವಾಟ್ರ್ ಕೂಡ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೊಟೀನ್ ಯಾವ ರೀತಿ ಹೋಯಿತು ಅಂತ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನನಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಹೆಲ್ದಿಯಾಗಿ ತಿನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.